ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ರ್ಯಾಲಿ ಮೂಲಕ ಕಾರ್ಮಿಕ ಸಚಿವರಿಗೆ ಗೌರವದ ಸ್ವಾಗತ. ಯಾದಗಿರಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಹೊಸಹಳ್ಳಿ ಕ್ರಾಸ್ ಬಳಿ ಇರುವ ಮೆಕ್ಯಾನಿಕ್ ಮತ್ತು ಮಾಲೀಕರ ಸಂಘದ ಕಚೇರಿಯಲ್ಲಿ ಕಾರ್ಮಿಕರ ತುರ್ತು ಸಭೆ ನಡೆಯಿತು. ಬುಧವಾರ ಅಕ್ಟೋಬರ್ 15ರಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆ ಅವರಿಗೆ ಭವ್ಯ ಸ್ವಾಗತ ಕೊಡಲು ನಿರ್ಧರಿಸಲಾಗಿದೆ. ಈ ವೇಳೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೂ ಸಂಬಂಧಿಸಿದ ಚರ್ಚೆ ನಡೆಯಿತು. ಗಿರಿನಾಡು ಟ್ಯಾಕ್ಸಿ ಕಾರು ಚಾಲಕರ ಸಂಘ, ಅಖಿಲ ಭಾರತ ಕೂಲಿ ಸಮಾಜ, ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ತು ಹಾಗೂ ಮೆಕ್ಯಾನಿಕ್ ಮಾಲೀಕರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆ 9:30ಕ್ಕೆ ಮುದ್ನಾಳ್ ಸರ್ಕಲ್ನಿಂದ ಶುಭಂ ಪೆಟ್ರೋಲ್ ಬಂಕ್ ಹತ್ತಿರದ ಪಾಟೀಲ್ ಕಲ್ಯಾಣ್ ಮಂಟಪದವರೆಗೆ ಬೈಕ್, ಕಾರು ಮತ್ತು ಆಟೋ ರ್ಯಾಲಿ ಮೂಲಕ ಮೆರವಣಿಗೆ ನಡೆಸಿ ಸಚಿವರನ್ನ ಸ್ವಾಗತಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್, ಎಲ್ಲ ಸಂಘಗಳ ಅಧ್ಯಕ್ಷರು ಮತ್ತು ಸದಸ್ಯರು ಶಿಸ್ತುಬದ್ಧವಾಗಿ ತಮ್ಮ ಐಡಿ ಕಾರ್ಡ್ ಧರಿಸಿ ಸಮಯಕ್ಕೆ ಸರಿಯಾಗಿ ಸ್ಥಳದಲ್ಲಿ ಹಾಜರಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲರ ಸಿಸ್ಟಮ್, ನಿಮ್ದು ಐಡಿ ಕಾರ್ಡು, ನಿಮ್ಮ ಡ್ರೆಸ್, ಆಮೇಲೆ ನಿಮ್ಮ ಧ್ವಜಗಳು, ಯಾರ್ಯಾರ ಗಾಡಿಗೆ ಅವ್ರ ಗಾಡಿಗೆ ಅವರೇ ಕಟ್ಕೋಬೇಕು, ಯಾರು ಹುಡುಕಾಡಂಗಿಲ್ಲ. ಇವತ್ತೆಲ್ಲ ಸಂಜೆಗೆ ರೆಡಿ ಆಗ್ರಿ. ಒಂದು ಸಿಸ್ಟಮ್ ಪ್ರಥಮ ಬಾರಿಗೆ ಬರ್ತಕ್ಕಂತ ಸಚಿವರು, ಕಾರ್ಮಿಕ ಸಚಿವರು ನಮ್ಮ ಜಿಲ್ಲೆಗೆ, ಅವ್ರಿಗೆ ಏನಂತಂದ್ರ ಸಿಸ್ಟಮೆಟಿಕ್ ಅವ್ರು ದೂರ ಹಾಕಿಸಿ ಬರಮಾಡಿಕೊಂಡು ನಾವು ಬಿಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಏನೇನು ಬೇಡಿಕೆಗಳ ಅವರೆಲ್ಲ ಅವ್ರ ಗಮನಕ್ಕೆ ತರೋಣ. ಅದು ಏನ್ ಈಡೇರಿಸ್ತಾರ, ಏನ್ ಮಾಡ್ತಾರ ನೋಡೋಣ. ಎಲ್ಲರ ಕಲ್ತು ಏನದ ಒಗ್ಗಟ್ಟು ಹಾಕಿಸಿ ಅವೆಲ್ಲ ವೈಯಕ್ತಿಕದಾಗ ಹಾಕ್ಬಿಡೋದು. ಏನಾಗದ ಅವ್ರೇನು ಹೇಳಿ ನಾಳೆ ಪ್ರಥಮ ಬಾರಿಗೆ ಕಾರ್ಮಿಕ ಸಚಿವರು ಹೋದ್ಸಲ ಇವರು ಮೆಕ್ಯಾನಿಕರು ಮತ್ತು ಮಾಲಕರ ಸಂಘದ ಕುರಿತಾಗ ಮಾತಾಡಿ ನಾವು ವಿಚಾರ ಮಾಡಿದೀವಿ. ಆದ್ರೆ ಸ್ವಲ್ಪ ಸಮಯ ಲೇಟ್ ಆದ್ರೂ ನಮಗೆ ಒಳ್ಳೇದಾಯ್ತು. ಇವತ್ತು ನಾಳೆ ಅವರೇ ಬರ್ಲಾಕತ್ತಾರ. ಅದು ಒಂಥರ ನೀವು ಪ್ಲಸ್ ಅದ್ರ ಜೊತೆಗೆ ಏನಾದ ಬೆಂಬಲ ಕೊಡ್ಲಾಕತ್ತಾರ. ಅದ್ರ ಜೊತೆಗೆ ಏನಾಗತ್ತಂದ್ರೆ ಮತ್ತೆ ಟೆಕ್ನಿಷಿಯನ್ಗಳು ಕೂಡ ಎಲ್ಲ ಕಲ್ತು ಮಾಡಬಲ್ಲಾಗತ್ತಾರ. ಅವ್ರು 20-30 ಕಾರ್ ಇರ್ತಾವ, ಎಕ್ಸಿರ್ತಾವ, ಕಾರ್ ಅವ್ರು ಬರ್ತಾವ. ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಿಗಿ, ಮೆಕ್ಯಾನಿಕ್ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಶರಣಪ್ಪ ಕೌಡೂರ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಚೌಹಾಣ್, ಪಾಷಕ್ ಖಾನ್, ತಿಮ್ಮು ಖಾನಪುರ, ಶರಣು ನಾರಾಯಣಪೇಟ, ಸಾಬಯ್ಯ ಗುತ್ತೇದಾರ್, ಸಲೀಂ ಶೇಖ್, ಅಬ್ದುಲ್ ವಾಯಿದ್, ಹನುಮಯ್ಯ ಕಲಾಲ್, ಮಹೇಶ್ ನಾಡೇಕರ್, ಹುಸೇನ್ ಚಾಮನಹಳ್ಳಿ, ಹನುಮಂತ ಬಬಲಾದಿ, ಬಸವಗೌಡ, ಯಾದಗಿರಿ, ಸಲೀಂ ಶೇಖ್, ಗುಂಡೂರು, ಮೊಹಮ್ಮದ್ ಗೌಸ್, ಚಾನಪಾಷಾ, ಬನ್ನಪ್ಪ, ಶಿರಾಜುದ್ದೀನ್, ನಿಸಾರ್ ಅಹಮದ್, ಮೊಹಮ್ಮದ್ ಶೇಫಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.